ಸರ್ ಬಡವ್ರದ್ದು ಸುಮಾರು ರೇಷನ್ ಕಾರ್ಡ್ BPL ಎಲ್ಲನೂ ಕಿತ್ತಾಕ್ಬಿಟ್ಟಿದ್ದಾರೆ ಸರ್. ಅದಕ್ಕೆ ಮತ್ತೆ ಯಾವಾಗ ಆನ್ಲೈನಲ್ಲಿ ಓಪನ್ ಆಗುತ್ತೆ? ಆಗಿದೆ. ಅವರು ಮನೆ ಕಟ್ಟೋದಕ್ಕೂ ಲೋನ್ ತಗೊಳ್ಳೋಕ್ಕೂ ಟ್ಯಾಕ್ಸ್ ಕಟ್ಟಿಬಿಟ್ಟು ರಸೀದಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಕಾನೂನು ಮಾಡಿದ್ದೀವಿ, ಟ್ಯಾಕ್ಸು ಕಟ್ಟಿದವ್ರಿಗೆ ಕೊಡೋಕ್ಕಾಗಲ್ಲ. ಅವರು ತಗೊಂಡಿರೋದು ಇದನ್ನೆಲ್ಲ ನಾವು ಮತ್ತೆ ಸರ್ವೆ ಮಾಡಿದ್ವಿ. ಯಾರ್ಯಾರು ಮನೆಗೆ ಸಾಲ ತಗೊಳ್ಳೋಕ್ಕೆ, ಲೋನ್ ತಗೊಳ್ಳೋಕ್ಕೆ, ಕಾರ್ ತಗೊಳ್ಳೋಕ್ಕೂ ಯಾವುದಕ್ಕೂ ಸಾಲ ತಗೊಂಡಿದ್ರೆ ಅದನ್ನು ವಾಪಸ್ ತರ್ತೀವಿ. ತಾಲೂಕು ತಹಸೀಲ್ದಾರ್ಗಳಿಗೆ ಈಗಾಗಲೇ ನಾವು 15 ದಿನದೊಳಗಡೆ ಅರ್ಜಿ ಹಾಕಿದ್ರೆ ಅದನ್ನು ಎನ್ಕ್ವೈರಿ ಮಾಡಿ ಅವರಿಗೆ BPL ಕಾರ್ಡ್ ಕೊಡಬೇಕು ಅಂತೇಳಿ. ಯಾರು ಪರ್ಮನೆಂಟ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಯಾರು 7.5 ಎಕರೆಗಿಂತ ಜಾಸ್ತಿ ಇರ್ತಾರೆ, ಅವ್ರಿಗೆ ಅವರು ಇನೆಲಿಜಿಬಲ್ ಆಗ್ತಾರೆ. ಅವ್ರನ್ನ BPLನಿಂದ APLಗೆ ಹೋಗ್ತಾರೆ. ಬಟ್ ಕೆಲವರು ಈ ರೀತಿ ಅನಾನುಕೂಲಕ್ಕೆ ಸಿಕ್ಕಿರೋರಿಗೆ ಮತ್ತೆ ಕಾರ್ಡ್ ಕೊಡುವಂಥ ತೀರ್ಮಾನ ಮಾಡಿದ್ದೀವಿ. ಅವ್ರ ಮನೆಯಲ್ಲಿ ಸಂಬಳ ಬರೋರಿದ್ದರೆ ಕೊಡೋಕ್ಕೆ, ಅವ್ರ ಮನೆಯಲ್ಲಿ ಯಾರಾದರೂ ಸಂಬಳ ಬರೋರಿದ್ದರೆ ಅವ್ರಿಗೆ 1.5 ಲಕ್ಷ 2 ಲಕ್ಷ ಸಂಬಳ ಬಂದರೆ ಅವರು BPL ಅವರಿಗೆ ಅನಾನುಕೂಲ. ಒಂದು ವೇಳೆ ಆ ಕುಟುಂಬದಲ್ಲಿ ಕೂಡ ಆ ಮದುವೆ ಆಗಿ ಕೆಲಸಕ್ಕೆ ಸೇರಿಕೊಂಡು ಬೇರೆ ಕಡೆ ಹೋಗಿ ಕುಟುಂಬ ಬೇರೆ ಕಡೆ ಅವರಿದ್ದು ಎಲ್ಲೋ ಬೆಂಗಳೂರು ನಗರನೋ ಎಲ್ಲೋ ಕಡೆ ಸೇರಿಕೊಂಡು ಹೋಗಿದ್ದರೆ, ಆ ತಾಯಿ ತಂದೆ ಬಿಲೋ ಪಾವರ್ಟಿ ಲೈನಲ್ಲಿದ್ದರೆ ಅವರು ತಹಸೀಲ್ದಾರ್ಗೆ ಅರ್ಜಿ ಹಾಕಿ ನಮ್ಮ ಮಕ್ಕಳು ನಮ್ಮ ಜೊತೆಯಲ್ಲಿಲ್ಲ, ಬೇರೆ ಕಡೆ ವಾಸ ಮಾಡ್ತಾ ಇದ್ದಾರೆ, ನಾವು BPL ಕಡೆ ಬಡವರಿದ್ದೀವಿ ಕೊಡಬೇಕು ಅಂತ ಅವ್ರು ಅರ್ಜಿ ಹಾಕಿ ಅಫಿಡವಿಟ್ ಹಾಕಿದರೆ ಮತ್ತೆ ಅವರು